ಮೊದಲೆರಡು ದಿನ ಸೈಲೆಂಟ್ ಆಗಿದ್ದ ಬಿಗ್ ಬಾಸ್ ಮನೆ ಈಗ ವೈಲೆಂಟ್ ಆಗ್ತಿದೆ. ಸ್ಪರ್ಧಿಗಳ ಮಧ್ಯೆ ಮನಸ್ತಾಪ ಶುರುವಾಗ್ತಿದೆ. ಟಾಸ್ಕ್ ಮನೆ ಕೆಲಸ ವಿಚಾರವಾಗಿ ವಾದ ವಿವಾದ ಶುರುವಾಗಿದೆ. ಅಶ್ವಿನಿ ಸಿಕ್ಕಿದ್ದೇ ಚಾನ್ಸ್ ಅಂತ ಒಬ್ರಾದ ಮೇಲೆ ಒಬ್ರ ಜೊತೆ ಜಗಳಕ್ಕೆ ನಿಲ್ತಿದ್ದಾರೆ. ಎರಡನೇ ದಿನ ಅಶ್ವಿನಿ ಗಿಲ್ಲಿ ನಟ ಜೊತೆ ಕಿರಿಕ್ ಮಾಡಿಕೊಂಡಿದ್ರು. ಮೂರನೇ ದಿನ ನಟ ಧನುಷ್ ಜೊತೆ ವಾಗ್ವಾದ ಮಾಡಿದ್ರು. ಇದೀಗ ಮತ್ತೆ ಅಶ್ವಿನಿ ಗಿಲ್ಲಿ ನಟನ ಜೊತೆ ಜಗಳಕ್ಕೆ ಇಳಿದಿದ್ದಾರೆ. ಪಾತ್ರೆ ತೊಳೆಯುವ ವಿಚಾರಕ್ಕೆ ಇವರಿಬ್ಬರ ಮಧ್ಯೆ ಕಿತ್ತಾಟ ನಡೆದಿದೆ. ಇವೆಲ್ಲದರ ಮಧ್ಯೆ ಮಲ್ಲಮ್ಮ ಮೊದಲ ಫೈನಲಿಸ್ಟ್ ಆಗಿದ್ದಾರೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಇಂದ ಕೂಡಿದೆ. ಒಂದ್ ಕಡೆ ಸ್ಪರ್ಧಿಗಳು ಮನೆಯಲ್ಲಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಬಿಗ್ ಬಾಸ್ ತಮ್ಮದೇ ಆಟ ಶುರು ಮಾಡಿಕೊಂಡಿದ್ದಾರೆ. ಮೊದಲ ಟಾಸ್ಕ್ ನಲ್ಲಿ ಒಂಟಿಗಳು ವಿನ್ ಆಗಿದ್ರು. ಈ ಬೆನ್ನಲ್ಲೇ ಮಲ್ಲಮ್ಮ ಸೀಸನ್ 12ರ ಮೊದಲ ಫೈನಲಿಸ್ಟ್ ಆಗಿದ್ದಾರೆ. ಹಳ್ಳಿಗಾಡಿನಿಂದ ಬಂದ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಗಮನ ಸೆಳೀತಾ ಇದ್ದಾರೆ. ಬೇರೆ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ ಮಲ್ಲಮ್ಮ ಅವರು ತುಂಬಾ ಮುಗ್ಧರು. ಬಿಗ್ ಬಾಸ್ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳಲು ಅವರು ಕಷ್ಟ ಪಡ್ತಾ ಇದ್ದಾರೆ. ಇದೇ ಕಾರಣದಿಂದ ಮಲ್ಲಮ್ಮ ಈಗ ಸೀಸನ್ 12ರ ಮೊದಲ ಫೈನಲಿಸ್ಟ್ ಆಗಿದ್ದಾರೆ. ಮಲ್ಲಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ ಎಂಬುದು ಮೊದಲ 2 ದಿನದಲ್ಲೇ ಗೊತ್ತಾಗಿದೆ. ಅವರು ತುಂಬಾ ಮುಗ್ಧರು. ಉಳಿದವರು ತಂತ್ರಗಾರಿಕೆಯನ್ನ ಅರ್ಥ ಮಾಡಿಕೊಳ್ಳಲು ಸೋಲ್ತಾರೆ. ಎಲ್ಲರೂ ಸರಿಯಾಗಿ ಕಠಿಣ ಪೈಪೋಟಿ ನೀಡಿದ್ರೆ ಅಂತವರ ಜೊತೆ ಮಲ್ಲಮ್ಮ ಸ್ಪರ್ಧಿಸೋದು ಕಷ್ಟ ಆಗುತ್ತೆ. ಹೀಗಾಗಿ ಎಲ್ಲರೂ ಒಟ್ಟಾಗಿ ಚರ್ಚಿಸಿ ಸಿಂಪತಿ ಆಧಾರದ ಮೇಲೆ ಮಲ್ಲಮ್ಮರನ್ನ ಆಯ್ಕೆ ಮಾಡಿದ್ದಾರೆ. ಎರಡನೇ ಟಾಸ್ಕ್ ನಲ್ಲೂ ಒಂಟಿಗಳು ವಿನ್ ಆಗಿದ್ದು ಧನುಷ್ ಮೊದಲ ಫಿನಾಲೆಗೆ ಆಯ್ಕೆಯಾಗಿದ್ದಾರೆ. ಇನ್ನು ಬಿಗ್ ಬಾಸ್ ನಿನ್ನೆ ಮತ್ತೊಂದು ಟಾಸ್ಕ್ ನೀಡಿದ್ದು ಇದರಲ್ಲಿ ಜಂಟಿಗಳನ್ನ ಸೋಲಿಸಬೇಕು ಅಂತ ಚಂದ್ರಪ್ರಭಾ ಹಾಗೂ ಸತೀಶ್ಗೆ ಬಿಗ್ ಬಾಸ್ ಹೇಳಿದ್ರು. ಈ ಟಾಸ್ಕ್ ನಲ್ಲಿ ನಿಮ್ಮ ಟೀಮ್ ನ ಸೋಲಿಸಿದ್ರೆ ನೀವು ಫೈನಲಿಸ್ಟ್ ಆಗ್ತೀರಾ ಅಂತ ಹೇಳಿದ್ದಾರೆ. ಇದೀಗ ಈ ಟಾಸ್ಕ್ ನಲ್ಲಿ ಯಾವ ಟೀಮ್ ವಿನ್ ಆಗಲಿದೆ, ಜಂಟಿಗಳನ್ನ ಸೋಲಿಸೋದ್ರಲ್ಲಿ ಚಂದ್ರಪ್ರಭಾ ಸತೀಶ್ ಸಕ್ಸಸ್ ಆಗ್ತಾರ ಅಂತ ಕಾದು ನೋಡ್ಬೇಕು. ಆದ್ರೆ ಬಿಗ್ ಬಾಸ್ ಇವರಿಬ್ಬರ ಮಧ್ಯೆ ಡೀಲ್ ಮಾಡಿಕೊಂಡಿದ್ದಕ್ಕೆ ವೀಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಸ್ಪರ್ಧಿಗಳ ಜೊತೆ ಡೀಲ್ ಮಾಡ್ಕೊಂಡ್ರೆ ಟಾಸ್ಕ್ ಯಾಕೆ ಬೇಕು ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಇವೆಲ್ಲದರ ಮಧ್ಯೆ ದೊಡ್ಡ ಮನೆಯಲ್ಲಿ ಕಿತ್ತಾಟ ಶುರುವಾಗಿದೆ. ಗಿಲ್ಲಿ ಅಶ್ವಿನಿ ನಡುವಿನ ಫೈಟ್ ಜೋರಾಗಿದೆ. ಆರಂಭದಿಂದಲೂ ಅಶ್ವಿನಿ ಹಾಗೂ ಗಿಲ್ಲಿ ನಡುವೆ ಕಿತ್ತಾಟ ಶುರುವಾಗಿದೆ. ಏನಾದ್ರೂ ಒಂದು ಕಾರಣ ಇಟ್ಕೊಂಡು ಅಶ್ವಿನಿ ಗಿಲ್ಲಿ ಜೊತೆ ಜಗಳ ಮಾಡ್ತಿದ್ದಾರೆ. ಇದೀಗ ಅಶ್ವಿನಿ ಮನೆ ಕೆಲಸದ ವಿಚಾರಕ್ಕೆ ಗಿಲ್ಲಿ ಬಳಿ ಜಗಳ ಶುರು ಮಾಡಿದ್ದಾರೆ. ಇದರ ಪ್ರೋಮೋ ರಿಲೀಸ್ ಆಗಿದೆ. ಸಿಂಕ್ ಗಲೀಜ್ ಆಗಿದೆ, ಅದನ್ನ ಕ್ಲೀನ್ ಮಾಡಲು ಅಶ್ವಿನಿ ಹೇಳಿದ್ದಾರೆ. ಇದನ್ನ ಗಿಲ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಆಗ ಅಶ್ವಿನಿ ದರ್ಪ ತೋರಿಸಿ ನಾನು ಇಲ್ಲಿಂದ ನೋಡ್ತೀನಿ, ಮಜಾ ತಗೋತೀನಿ ಅಂತ ಹೇಳಿದ್ದಾರೆ. ಆಗ ಧ್ರುವನ್ ಸೇವಕರಿಗೆ ಸೇವಕರು ಬೇಕಿಲ್ಲ ಅಂತ ಹೇಳಿದ್ದಾರೆ. ಬಳಿಕ ಅಶ್ವಿನಿ ನೀವು ಒಂದೇ ಅಲ್ಲ, ನೀವು ಸೇವಕರು, ನನ್ನ ಕಣ್ಣು ನೋಡಿ ಅಂತ ಕಾವ್ಯ ಹಾಗೂ ಗಿಲ್ಲಿಗೆ ಹೇಳಿದ್ದಾರೆ. ಆದ್ರೆ ಗಿಲ್ಲಿ ಕಾವ್ಯ ಸುಮ್ಮನೆ ಇದ್ರು. ಇದರಿಂದ ಅಶ್ವಿನಿ ಸಿಟ್ಟು ಜಾಸ್ತಿ ಆಗಿದೆ. ನಮ್ಮ ಊಟ ನಿಮ್ಮಿಂದ ಹೋಗಿರೋದು, ನಿಮ್ಗೆ ಪಶ್ಚಾತ್ತಾಪ ಇದೆಯಾ ಅಂತ ಕೇಳಿದಕ್ಕೆ ಗಿಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಗಿಲ್ಲಿ ಮಾತಿನಿಂದ ಒಂಟಿಗಳು ಮತ್ತಷ್ಟು ರೊಚ್ಚಿಗೆದ್ದಿದ್ದಾರೆ. ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಸ್ಪರ್ಧಿಗಳ ಮಧ್ಯೆ ಮನಸ್ತಾಪ ಶುರುವಾಗಿದೆ. ಗಿಲ್ಲಿ ದೊಡ್ಡ ಮನೆಯಲ್ಲಿ ರೂಲ್ಸ್ ಬ್ರೇಕ್ ಮಾಡಿ ಒಂಟಿಗಳ ಕೆಂಗಣ್ಣಿಗೆ ಗುರಿಯಾಗ್ತಿದ್ದಾರೆ. ಈ ಜಗಳ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ನೀವು ಬಿಗ್ ಬಾಸ್ ನೋಡ್ತೀರಾ? ನಿಮ್ಗೆ ಯಾರು ಇಷ್ಟ ಆದ್ರು? ಗಿಲ್ಲಿ ಅಶ್ವಿನಿ ಇಬ್ಬರಲ್ಲಿ ತಪ್ಪು ಯಾರದ್ದು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.